ವೀಕ್ಷಕರೇ, ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ 100 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಕೆಎಸ್ಆರ್ಟಿಸಿ ದೇವರಾಜ ಅರಸು ಬಸ್ ನಿಲ್ದಾಣ ಇನ್ನೇನು ಸಾರ್ವಜನಿಕ ಸೇವೆಗೆ ಅಧಿಕೃತವಾಗಿ ಸಿದ್ಧಗೊಂಡಿದ್ದು, ಇಂದು ಬಸ್ ಸ್ಟ್ಯಾಂಡ್ಗೆ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೇಟಿ ನೀಡಿ ಬಸ್ ನಿಲ್ದಾಣವನ್ನು ಪರಿಶೀಲನೆ ನಡೆಸಿದರು. ಇನ್ನು ಸಣ್ಣ ಪುಟ್ಟ ಕಾಮಗಾರಿ ನಡೀತಾ ಇದ್ರೂ ಬಸ್ ಸಂಚಾರಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಇದಾದ ಕೆಲ ಸಮಯದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಬಸ್ ನಿಲ್ದಾಣಕ್ಕೆ ಆಗಮಿಸಿ ನೂತನ ಬಸ್ಗೆ ಚಾಲನೆ ನೀಡಿದರು. ಬಸ್ಗೆ ಚಾಲನೆ ನೀಡುವ ವೇಳೆ ಶೂ ಧರಿಸಿದ್ರಿಂದ ಅರ್ಚಕರಿಂದಲೇ ಪೂಜೆ ಸಲ್ಲಿಸಿ ತಾವು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಚಾಲನೆ ನೀಡಿದ ಬಳಿಕ ಬಸ್ನಲ್ಲಿ ಉಭಯ ಸಚಿವರು ಒಂದ್ ರೌಂಡ್ ಪ್ರಯಾಣ ಮಾಡಿದ್ರು. ಈ ವೇಳೆ ಪರಮೇಶ್ವರ್ ನೆರೆದಿದ್ದವರ ಕಡೆ ಕೈ ಬೀಸಿದ್ರೆ ಅಲ್ಲಿದ್ದ ಜನ ಯಾರ್ರೀ ಕೊರಟಗೆರೆ ಮಧುಗಿರಿ ಎಂದು ಕೂಗುವ ಮೂಲಕ ಎರಡೂ ಕ್ಷೇತ್ರಗಳನ್ನ ಪ್ರತಿನಿಧಿಸುವ ನಾಯಕರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ರು. ಎಲ್ಲ ಮುಂಬೈ ಪೂನಾ ಅಂತ ಹೇಳೋ ಇದು ನಿಯಾನ್ ಲೈಟ್ಸ್ ದೇವರಾಜ ಅರಸು ಬಸ್ ನಿಲ್ದಾಣ ಅಂತ ಇನ್ನು ರಾಜಣ್ಣ ಪರಮೇಶ್ವರ್ ಇಬ್ರು ಕುಚಿಕು ಗೆಳೆಯರು. ಬಸ್ ಹತ್ತಿ ಕುಳಿತ ಕೂಡಲೇ ಸಚಿವ ರಾಜಣ್ಣ ರೈಟ್ ಅಂದ್ರು. ಕೆಲವರು ಮಧುಗಿರಿ ಕೊರಟಗೆರೆ ಅಂದ್ರೆ ಮುಂಬೈ ಪುಣೆ ಅಂತೇಳ್ರಿ ಎಂದು ಸಚಿವ ರಾಜಣ್ಣ ನಗೆ ಚಟಾಕಿ ಹಾರಿಸಿದ್ರು. ಸಚಿವರುಗಳ ಜೊತೆಗೆ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ನಗರ ಪಾಲಿಕೆ ಕಮಿಷನರ್ ಕೂಡ ಪ್ರಯಾಣ ಮಾಡಿದ್ರು. ಮುಂಬೈಗೆ ಹೋಗ್ತಾ ಇದ್ದೀವಿ. ಬಸ್ ಟ್ರಾವೆಲ್ ಮಾಡಿ ಬಹಳ ದಿನ ಆಗಿಲ್ಲ. ಬಸ್ ಸ್ಟ್ಯಾಂಡ್ ಮುಂಭಾಗ ಹಾಕಿರುವ ನಾಮಫಲಕ ತಲೆ ಎತ್ತಿ ನೋಡಬೇಕು, ಅಷ್ಟಮೇಲೆ ಯಾಕೆ ಅಳವಡಿಸಿದ್ದೀರಾ ಎಂದು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ ಸಚಿವ ಕೆಎನ್ ರಾಜಣ್ಣ ಅದನ್ನು ಕೂಡಲೇ ಸರಿಪಡಿಸುವಂತೆ ನಿಗಮದ ಅಧಿಕಾರಿಗೆ ಸೂಚಿಸಿದರು. ಹೀಗೆ ನಿಲ್ದಾಣವನ್ನು ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಪರಿಶೀಲನೆ ನಡೆಸುತ್ತಿರುವಾಗಲೇ ಆಟೋ ಚಾಲಕರ ದಂಡೊಂದು ಪ್ರತಾಪ್ ಮಧುಕರಿ ನೇತೃತ್ವದಲ್ಲಿ ಶ್ರೀನಿವಾಸ್ ಭೇಟಿ ಮಾಡಿ ಬಸ್ ನಿಲ್ದಾಣದ ಬಳಿ ಆಟೋ ಸ್ಟ್ಯಾಂಡ್ಗೆ ಅವಕಾಶ ನೀಡುವಂತೆ ಒತ್ತಾಯ ಮಾಡಿದರು. ನಾನೇ ಬಂದಿದ್ದಲ್ಲ, ನೀವೇ ಕೊಟ್ಟಿದ್ದು. ಇಡೀ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಒಳಗೆ ಆಟೋ ನಿಲ್ದಾಣ ಎಲ್ಲರೂ ಇದ್ರೆ ಅದು ಗುಬ್ಬಿನಲ್ಲೇ. ಆ ವಿಚಾರದಲ್ಲಿ ಗ್ರೇಟ್ ನೀವು. ಇಲ್ಲಿ ಮಾಡ್ತೀವಿ ಅಂತ ಹೇಳಿದಣ, ಇಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಣ. ಸೀಟ್ ಹಾಕಿ ನಿಮಗೆ ನೆರಳು ಮಾಡಿ ಮಾಡಿ ಕಳಿಸಿ ಹೋಗ್ಬಿಡ್ಬೇಕು. ಈಗ 100 ಆಟೋಕ್ಕೆ ಜಾಗ ಬೇಡ ಅಲ್ರಿ. 10,000 ಬಸ್ ಬರೋ ಜನ ನೀವು ಕರ್ಕೊಂಡು ಬಿಡ್ತೀವಿ, ಆಟೋದಲ್ಲಿ ಕರ್ಕೊಂಡು ಬಿಡ್ಬೇಕು. ಏನು ಹೇಳ್ತೀವಿ, ಮಾಡ್ತೀವಿ ಅಂತ ನಮಗೆ ಬದಲ ಬಿಟ್ಟಿದೆ ಸರ್. ಹಿಂಗೆ ಬಂದು ಏನು ತುಮಕೂರು ಜಿಲ್ಲಾಡಳಿತ ಇವತ್ತು ದಿವಂಗತ ದೇವರಾಜ ಅರಸು ಅವರ ಹೆಸರಿನಲ್ಲಿ ಒಂದು ಬಸ್ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇದೆ. ಹಿಂದುಳಿದ ವರ್ಗದ ಒಂದು ಮಹಾಚೇತನ. ಇವತ್ತು ಅವ್ರ ಹೆಸರಿಟ್ಟಿಲ್ಲಿ ಹಿಂದುಳಿದ ವರ್ಗದ, ಶೋಷಿತ ವರ್ಗದ ಬಂಧುಗಳೇ ಆಟೋಗಳನ್ನ ಹೆಚ್ಚಾಗಿ ಓಡಿಸೋದು. ಆಟೋ ನಿಲ್ದಾಣ ಮಾಡಿಲ್ಲ. 10,000 ಬಸ್ಗಳು ಒಳಗಡೆ ಬಂದು ಆಚೆ ಹೋಗ್ತವೆ. ಇಲ್ಲಿ ಅಲ್ಲಿ ಬರೋರೆಲ್ಲ ಬಡವರೇ ಇರ್ತಾರೆ, ಶ್ರೀಮಂತರ ಮಕ್ಕಳು ಯಾರೂ ಬರೋಲ್ಲ. ಶ್ರೀಮಂತರೆಲ್ಲ ಕಾರಲ್ಲಿ ಹೋಗ್ತಾರೆ.
ಇಲ್ಲಿ ಬಂದಿರತಕ್ಕಂಥ ಅಂಗವಿಕಲರು, ಕುಂಟ್ರು, ಕೂಳ್ರು, ಅಜ್ಜಿರು, ಅಜ್ಜಂದಿರು, ಮಕ್ಕಳು, ತಾಯಂದಿರು, ಬಾಣತಿಯವ್ರನ್ನ ಎಲ್ಲ ನಾವೇ ಆಟೋ ಚಾಲಕರೇ ಸರ್ವಿಸ್ ಕೊಡಬೇಕು. ಆಟೋ ನಿಲ್ದಾಣ ಮಾಡಿಲ್ಲ. ಆಟೋ ನಿಲ್ದಾಣ ಮಾಡಿದ್ರೆ ಆಟೋ ಚಾಲಕರಿಗೆ ಅನ್ಯಾಯ ಮಾಡಿದೆ ಜಿಲ್ಲಾಡಳಿತ. ಸೂಕ್ತವಾದ ರೀತಿಯಲ್ಲಿ ಆಟೋ ನಿಲ್ದಾಣ ನಿರ್ಮಾಣ ಮಾಡಲಿಲ್ಲ ಅಂದರೆ, ಆಟೋ ಚಾಲಕರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ಸೋಮವಾರ ಎಲ್ಲ ಆಟೋಗಳನ್ನ ನಾವು KSRTC ಬಸ್ ಸ್ಟ್ಯಾಂಡ್ ಒಳಗೆ ನುಗ್ಗಿಸ್ತೀವಿ ಸರ್. ನಾವು ಅಲ್ಲೇ ನಿಲ್ಲಿಸ್ತೀವಿ. ಅಷ್ಟು ಜನ ಆಟೋ ಚಾಲಕರಿಗೆ ಏನು ಮಾಡ್ತಾರೋ ಅದೇ ಮಾಡಲಿ ಜಿಲ್ಲಾಡಳಿತ. ಅಲ್ಲ, ಎಷ್ಟು ಜನ ಇದ್ದಾರೆ ಆಟೋ ಚಾಲಕ? 10,000 ಜನ, 10,000 ಕುಟುಂಬಗಳಿದ್ದಾವೆ. ಆಟೋ ಚಾಲಕರ ಕುಟುಂಬಗಳು ಕನಿಷ್ಠ 6,000ರಿಂದ 7,000 ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕೊಟ್ಟಿದ್ದಾರೆ. ಒಂದೊಂದು ಗಾಡೀಲಿ 2-3 ಕುಟುಂಬಗಳು ಜೀವನ ಮಾಡ್ತಾವ್ರು. ಯಾರು ಶ್ರೀಮಂತರಲ್ಲ, ಬಡವರೇ, ತುಂಬ ಬಡವರೇ. ಆಮೇಲೆ ಎಲ್ಲಿಂದ ಬಂದು ಜೀವನ ಮಾಡ್ತಿರ್ತಕ್ಕಂಥ ಯಾವ ಕಾರಣಕ್ಕೆ ಇಲ್ಲಿ ಅವಕಾಶ ಮಾಡಿಲ್ಲ? ಆ ಬಿಲ್ಡಿಂಗ್ ಲುಕ್ ಹೋಗುತ್ತೆ ಅಂತ ಹೇಳಿರಲ್ಲ. ಆಟೋ ನಿಲ್ದಾಣ ಮುಂದ್ಗಡೆ ಇದ್ದಾಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ವಿ, ಬಿಲ್ಡಿಂಗ್ ಲುಕ್ ಹೋಗ್ತದೆ ಅಂತ ಮಾಡಿಲ್ಲ ಅಂತ ಅವರೇ ಹೇಳಿದ್ರಲ್ಲ, ಅವರೇ ಮಾತಾಡಿದ್ರಲ್ಲ. ಯಾರು ಹೇಳಿದ್ದು? DC ಅವರಲ್ಲ, ಇಂಜಿನಿಯರು, ನಮ್ಮ ಸಾಹೇಬರು ಎಲ್ಲ ಮಾತಾಡ್ತಾ ಇದ್ರು. ಹಾಗಾಗಿ ನಾವು ಕಂಡೀಷನ್ನಾಗಿ ಹೇಳ್ತೀವಿ. ತಪ್ಪು ನಮ್ಮದು, ಆಟೋ ಸಂಘಟನೆಗಳು ತಪ್ಪಿದಾವೆ. ಇಲ್ಲಿ ಯಾರೋ ಬಂದು ಜವಾಬ್ದಾರಿ ತೊಗೊಂಡಿಲ್ಲ. ನಾನು ಕೂಡ ಬೆಂಗಳೂರಿನಲ್ಲಿರೋದು 10 ವರ್ಷ, ನಿಮಗೆ ಗೊತ್ತು. ಈಗ ಯಾರೋ ಫೋನ್ ಮಾಡಿದ್ರು ಅಂತ ನಾನು ಇಲ್ಲಿ ನೋಡಿ ಬಂದೆ. ಇಲ್ಲಿ ಬಂದಾಗ ನನಗೆ ಸಂಕಟ ಆಯಿತು. ನನಗೆ ಗೊತ್ತು ಅದ್ರ ನೋವು, ಆಟೋ ನೋವು ಏನಂತ ನನಗೆ ಗೊತ್ತಿಲ್ಲ. ಆದರೆ ಆಟೋದವ್ರಿಗೆ ಎಲ್ಲಿ ನಿಲ್ಸ್ಬೇಕು ಸರ್? ನೀವು ಅಲ್ಲಿ ಹೋಗಿ ನೋಡಿ ಸರ್, ಈಗ ಅಲ್ಲಿ ಹೋಗಿ ನೋಡಿ ಸರ್, 1,000 ಆಟೋ ನಿಂತವು ಸರ್ ಸುತ್ತಲೂ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಲುಕ್ಕಿಗಾಗಿ 10,000 ಕುಟುಂಬಗಳಿಗೆ ಅನ್ಯಾಯ ಮಾಡಿ. ಆಮೇಲೆ ಪರ್ಮಿಂಟು ಮನ ಬಂದಂತೆ ಪರ್ಮಿಟ್ ಕೊಟ್ಟಿದ್ದಾರೆ. ಅಲ್ಲ, ಅದು ಬೇಸಿಕ್ ಅಲ್ವ ಪ್ರತಾಪ್? ಆಟೋಗಳಿಗೆ ಅವಕಾಶ ಮಾಡಬೇಕು ಅನ್ನೋದು. ಈಗ ಪ್ಯಾಸೆಂಜರ್ ಇಳಿದವನು ಎಲ್ಲಿ ಹೋಗ್ತಾನೆ? ಮಳೆ, ಗಾಡಿ. ಹೌದು, ಕರೆಕ್ಟ್. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಪರ್ಮಿಟ್ ಕೊಡ್ಬೇಕು ಸರ್, ಜನಸಂಖ್ಯೆಗೆ ಅನುಗುಣವಾಗಿ. ಈಗ ಇಲ್ಲಿ ತಾನೂ ಯಾರೋ ಒಬ್ಬ ಬಡವ ಸರ್, ನಿರುದ್ಯೋಗಿ ಸರ್, ಆಟೋ ತಾಣೋದು. ಅವನೇನೋ ಕನ್ಸು ಕಟ್ಕೊಂಡ್ ಬರ್ತಾನೆ. ಈಗ ಅಲ್ಲಿ ಫೈನಾನ್ಸ್ ನೀವೇನು ಸೆಕ್ಯೂರಿಟಿ ಇಲ್ಲ, ಶ್ಯೂರಿಟಿ ಇಲ್ಲ, ಏನಿಲ್ಲ. ಅಣ್ಣೋ ನನಗೆ ಆಟೋ ಬೇಕಂದ್ರೆ ಆರು ಹಾಕಿ ಆಟೋ ಕೊಟ್ಟು ಕಳಿಸ್ಬಿಡ್ತಾರೆ. ಅದ್ರ ಬೆಲೆ 3 ಲಕ್ಷ. ಅವಕಾಶ ಮಾಡಲಿಲ್ಲ ಅಂದರೆ ಮುಂದೆ 3 ಲಕ್ಷ. ತಡಿ ಒಂದು ನಿಮಿಷ. 3 ಲಕ್ಷ ಅದ್ರ ಬೆಲೆ. ಅವ್ನು ತಗೊಂಬಂದು ಒಂದು 15-20 ದಿನ ನೋಡಿ ಏಪ್ಪ ಇದ್ರ ಲಾಸ್ ಆಗುತ್ತೆ ಅಂತ ಮಾರಕ್ಕೆ ಹೋದ್ರೆ 1 ಲಕ್ಷ ಕಡಿಮೆ ಕೇಳ್ತಾರೆ. ಹೌದಲ್ಲ? 1 ಲಕ್ಷ ಇಡೀ ಕುಟುಂಬ ಕಟ್ಟಿರೋ ಡೌನ್ ಪೇಮೆಂಟು ಹೋಯ್ತು. ಮತ್ತೆ ಅವ್ನು ತಾಣಲ್ಲ ಸರ್. ಒಂದು ವೇಳೆ ಆಗಲಿಲ್ಲ ಅಂದ್ರೆ ಏನು ನಿರ್ಣಯ? ಮುಂದೆ ಏನು ಹೋರಾಟ ತಗೊಂತೀವಿ ಸರ್. 10,000 ಆಟೋಗಳನ್ನ ನಾವೇ ತಂದು ನಿಲ್ಲಿಸಿ ಒಳಗಡೆ ಹೊಡಿತೀವಿ ಸರ್. ನಮಗೆ ಬದುಕು ಕಟ್ಕೊಡ್ಲಿ ಅವರು. ಅಷ್ಟು ಆಟೋಗಳನ್ನ ಜಿಲ್ಲಾಡಳಿತ ಇಟ್ಕೊಳ್ಳಿ. ಒಂದು ವೇಳೆ ಅಧಿಕಾರಿಗಳು ಈ ಅವಕಾಶ ನಿರಾಕರಿಸಿದರೆ ಇರೋ ಬರೋ ಆಟೋಗಳನ್ನೆಲ್ಲ ಬಸ್ ನಿಲ್ದಾಣಕ್ಕೆ ನುಗ್ಗಿಸುವ ಎಚ್ಚರಿಕೆ ನೀಡಿದ್ರು. ಬಳಿಕ ಸ್ಥಳಕ್ಕೆ ಬಂದ ಸಚಿವ ರಾಜಣ್ಣ ಹಾಗೂ ಪರಮೇಶ್ವರ್ ಅವರ ಗಮನಕ್ಕೂ ಈ ವಿಚಾರವನ್ನು ತಂದರು. ಸಚಿವ ರಾಜಣ್ಣ ಆಟೋ ಚಾಲಕರಿಗೆ ಸೂಕ್ತ ವ್ಯವಸ್ಥೆ ಮಾಡಿ ಎಂದು ಅಲ್ಲಿದ್ದ ಅಧಿಕಾರಿಗೆ ತಾಕೀತು ಮಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ ಅವರು ಹೆಣ್ಮಕ್ಳು ಮಕ್ಕಳೆಲ್ಲ ಬಂದ್ಬಿಡ್ತಾರೆ. ಅವ್ರಿಗೆ ಬಸ್ ನಿಲ್ಸ್ಕೊಂಡು ಯಾರು ಬೇಕೇ ಬೇಕು. ಪಕ್ಕದಲ್ಲಿ ರೋಡ್ಗಳ ಮಾತು ಪ್ರಕಾಶ ರೋಡ್ ಇಲ್ಲಿಂದ ಹೋಗಿ ನಮ್ಮ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಹೋಗಿ ಇಲ್ಲಿಂದ ಹೋಗಿ ಅದು ಅಲ್ಲಿ ಇದಕ್ಕೆ MG ರೋಡ್ಗೆ ಸೇರುತ್ತೆ. ಅವ್ರು ಒಂದ್ಸರಿ ಪೂರ್ತಿ ಬ್ಲಾಕ್ ಮಾಡಿದ್ರು. ನಾವೇ ಅವೆಲ್ಲ ವರ್ಷ ಹಾಕಿ ಅದರಲ್ಲಿ ಜಾಗ ಬಿಡ್ತಾರೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.